ಇವತ್ತು ನಾನು ಮಾವಿನಕಾಯಿ ಗೊಜ್ಜು ಮತ್ತು ಡ್ರೈ ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ. ಇದು ಮಾವಿನಕಾಯಿ ಗೊಜ್ಜು ಚಪಾತಿ, ದೋಸೆ, ಇಡ್ಲಿ, ಅನ್ನ ಎಲ್ಲದಕ್ಕೂ ಆಗ್ತದೆ. ಇದು ಡ್ರೈ ಉಪ್ಪಿನಕಾಯಿ ಇನ್ಸ್ಟೆಂಟ್ ಆಗಿ ಮಾಡುವಂಥದ್ದು, ಬೇಗ ಆಗ್ತದೆ. ಇವತ್ತು ನಾನು ಇದರಲ್ಲಿ 2 ರೆಸಿಪಿ ತೋರಿಸ್ತಾ ಇದ್ದೇನೆ. ಹಾಗಿದ್ರೆ ಅದು ಹೇಗೆ ಮಾಡೋದಂತ ನೋಡುವ. ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವಾಗ ಇಲ್ಲಿ ಮೊದಲು ಮಾವಿನಕಾಯಿ ಗೊಜ್ಜು ಮಾಡ್ತಾ ಇದ್ದೇನೆ. ಅದಕ್ಕೆ ಇಲ್ಲಿ ಸಿಹಿ ಇದು ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೇನೆ, ಸಿಹಿದು. ಅದನ್ನು ಕಟ್ ಮಾಡಿ ನೋಡಿ, ಅದರದ್ದು ಒಳಗಡೆ ಬೀಜ ಇದೆಯಲ್ಲ ಅದು ತೆಗಿಬೇಕು. ಆಮೇಲೆ ಅದರಲ್ಲಿ ಒಂದು ಗೊರಟು ಥರ ಬರ್ತದೆ, ಅದನ್ನು ಸಹ ತೆಗಿಬೇಕು. ಈಗ ಎಳೆದು ತೆಗೆದ್ರೆ ನೀಟಾಗಿ ಬರ್ತದೆ ನೋಡಿ, ಈ ಥರ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು, ಕ್ಯೂಬಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೇನೆ. ಹೀಗೇನೆ ಎಲ್ಲವನ್ನು ಕಟ್ ಮಾಡ್ಕೊಂಡು ಬರ್ತೇನೆ. ನೋಡಿ, ಇವಾಗ ಎಲ್ಲ ರೆಡಿಯಾಗಿದೆ ಕಟ್ಟಾಗಿ. ಇಷ್ಟು ಸಾಕು. ಈಗ ಒಂದು ಬಾಣಲಿಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ. ಇದು ಮೊದಲು ಎಣ್ಣೆಗಿಂತ ಮೊದಲು ಬರೀ ಡ್ರೈ ಆಗಿ ಇದನ್ನು ಹುರ್ಕೊಳ್ಬೇಕು. ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಮೆಂತ್ಯ ಹಾಕಬೇಕು. ಅದು ಸಹ ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಇವಾಗ ಅದು ಫ್ರೈ ಆಗಿದೆ, ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ನಂತರ ಬಾಣಲಿಗೆ ಇದಕ್ಕೆ ಸ್ವಲ್ಪ ಜಾಸ್ತಿ, ಒಂದು ದೊಡ್ಡ ಸೌಟಲ್ಲಿ 1 ಸೌಟ್ ಎಣ್ಣೆ ಹಾಕಿದ್ದೇನೆ. ಆಮೇಲೆ ಇಂಗು ಹಾಕಿದ್ದೇನೆ. ಎಣ್ಣೆ ಕಾದ ಮೇಲೆ ಇಂಗು ಹಾಕಿ ಸಾಸಿವೆ ಹಾಕಿದ್ದೇನೆ 1 ಸ್ಪೂನು. ಸಾಸಿವೆ ಸಿಡಿಬೇಕು. ಸಿಡಿದ ಮೇಲೆ ಈಗ ಅದಕ್ಕೆ ಒಂದು 7-8 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ. ನೋಡಿ, ಇಲ್ಲಿ ಜಜ್ಜಿ ಹಾಕಬೇಕು. ಹಾಕಿ ಅದು ಸಹ ಗೋಲ್ಡನ್ ಬ್ರೌನ್ ಬರಬೇಕು. ಆ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡಬೇಕು. ನಂತರ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಮಾವಿನಕಾಯಿ, ಅದನ್ನು ಹಾಕಿ ಫ್ರೈ ಮಾಡಬೇಕು. ನೋಡಿ, ಇವಾಗ ಫ್ರೈ ಮಾಡ್ತಾ ಇದ್ದೇನೆ. ಈಗ ಉಪ್ಪು ಹಾಕಬೇಕು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಆಮೇಲೆ ನಾವು ಅಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ಪೌಡ್ರ್ ಮಾಡಿ, ಮೆಂತ್ಯ ಮತ್ತು ಸಾಸಿವೆ, ಆ ಪುಡಿ ಹಾಕಬೇಕು. ಆ ನಂತರ ಅದು ಮಿಕ್ಸ್ ಮಾಡಿ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕಿ ಮಿಕ್ಸ್ ಆದಮೇಲೆ 2 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕಿದ್ದೇನೆ ಇದಕ್ಕೆ ನಾನು. ಇದನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಮಿಕ್ಸ್ ಆಗ್ತಾ ಇದೆ ಇಲ್ಲಿ. ಈಗ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ. ಇದು ಸ್ವಲ್ಪ ಸಿಹಿ ಇದೆ ಮಾವಿನಕಾಯಿ ಗೊಜ್ಜು. ಇದನ್ನು ನಾವು 1 ತಿಂಗಳು ಎಲ್ಲ ಇಟ್ಕೊಳ್ಬೋದು, ಹಾಗೇನೆ ಹೊರಗಡೆ ಇಟ್ಕೊಂಡು. ಒಂಚೂರು ನೀರು ಹಾಕಲಿಕ್ಕಿಲ್ಲ. ಹಾಗಾಗಿ ನೋಡಿ, ಇವಾಗ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಅದು ಆಯಿಲ್ ಎಲ್ಲ ಬಿಟ್ಕೊಂಡು ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ನೋಡಿ, ಇವಾಗ ಆಯಿಲ್ ಬಿಟ್ಕೊಂಡು ಬಂದಿದೆ. ಇವಾಗ ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ. ಇದು ಚಪಾತಿಗೆ, ಅನ್ನಕ್ಕೆ, ದೋಸೆಗೆ ಎಲ್ಲದಕ್ಕೂ ಆಗ್ತದೆ. ಇದು ತುಂಬ ಚೆನ್ನಾಗಿರ್ತದೆ. ನೀವು ಸಹ ಮಾಡಿ ಒಂದ್ಸತಿ. ನೋಡಿ, ಇಲ್ಲಿ ನಾನು ಇದರಲ್ಲಿ ಇದು ನಾವು ಹೊರಗಡೆ ಇಟ್ಟರೆ 1 ತಿಂಗಳು ತನಕ ಇಡ್ಬೋದು. ಫ್ರಿಜ್ಜಲ್ಲಿ ಆದರೆ ಒಂದು 6 ಮಂತ್ ಆ ಥರ ಎಲ್ಲ ಇಡ್ಬೋದು. ತುಂಬ ಚೆನ್ನಾಗಿರ್ತದೆ. ಮತ್ತು ಇದು ಸ್ನ್ಯಾಕ್ಸಿಗೆಲ್ಲ ಹಾಕ್ಬೋದು, ಮಕ್ಕಳ ಬಾಕ್ಸಿಗೆ, ದೋಸೆ ಜೊತೆಗೆ, ಚಪಾತಿ ಜೊತೆಗೆಲ್ಲ. ಇವಾಗ ಡ್ರೈ ಉಪ್ಪಿನಕಾಯಿ ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು ನೋಡಿ ಹುಳಿ ಮಾವಿನಕಾಯಿ ತಗೊಂಡಿದ್ದೇನೆ, 3 ಇದೆ ಇದರಲ್ಲಿ. ಕಟ್ ಮಾಡಿ ಇದನ್ನು 2 ದಿವಸ ಉಪ್ಪಲ್ಲಿ ಹಾಕಿ ಇಟ್ಟಿದ್ದೆ. ಈ ಥರ ಆಗಿದೆ. ಇವಾಗ ಇದರದ್ದು ಉಪ್ಪಿನಕಾಯಿ ಮಾಡುವ. ಅದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡು, ಈಗೆಲ್ಲ ಹಸಿಯೇ, ಏನು ಹುರಿಲಿಕ್ಕಿಲ್ಲ. 2 ಸ್ಪೂನಷ್ಟು ಸಾಸಿವೆ ಮತ್ತು ಒಂದು 20 ಕಾಳು ಮೆಂತ್ಯ ಹಾಕಿ, ಮತ್ತು ಒಂದು 10 ಎಸಳು ಬೆಳ್ಳುಳ್ಳಿ ಹಾಕಿದ್ದೇನೆ. ಆಮೇಲೆ ಒಂದು 25 ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಬಿಸಿಲಲ್ಲಿ ಒಣಗಿಸಿದ್ದು, ಇದನ್ನು ಫ್ರೈ ಮಾಡಲಿಕ್ಕಿಲ್ಲ. ಹಾಕಿ ಅದರದ್ದು ಚೊಟ್ಟು ಸಮೇತ ಇದು ಮಾಡಬೇಕು, ಗ್ರೈಂಡ್ ಮಾಡಬೇಕು. ನೋಡಿ, ಈ ಥರ ಪುಡಿ ಮಾಡ್ಕೊಂಡು ಬರಬೇಕು. ಇವಾಗ ಇದು ಪುಡಿ ರೆಡಿಯಾಗಿದೆ. ನಂತರ ಇಲ್ಲಿ ಒಂದು ಬಾಣಲಿಗೆ ಇದಕ್ಕೆ 3 ಎಣ್ಣೆ ಸ್ವಲ್ಪ ಜಾಸ್ತಿ, ಇದಕ್ಕೂ ಸಹ ನೀರೆಲ್ಲ ಏನೂ ಹಾಕಲಿಕ್ಕಿಲ್ಲ. 4 ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾದ ಮೇಲೆ ಅದಕ್ಕೆ ಇಂಗು ಹಾಕಿದ್ದೇನೆ. ನಮಗೆ ಉಪ್ಪಿನಕಾಯಿ ಅಂದರೆ ಇಂಗು ತುಂಬ ಇಂಪಾರ್ಟೆಂಟ್, ಹಾಗಾಗಿ ಇಂಗು ಹಾಕಿದ್ದೇನೆ. ಇವಾಗ 3 ಸ್ಪೂನಷ್ಟು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸಿಡಿದ ಮೇಲೆ ಅದು ಪಟಪಟ ಅಂತ ಸಿಡಿಬೇಕು, ಅದಕ್ಕಿಂತ ಮುಂಚೆ ಏನು ಹಾಕ್ಲಿಕ್ಕಿಲ್ಲ. ನೋಡಿ, ಇವಾಗ ಸಿಡಿದಿದೆ ಅದು. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ. ಆಮೇಲೆ ಕರಿಬೇವು ಸೊಪ್ಪು ಹಾಕಿದ್ದೇನೆ 1 ಹಿಡಿಯಷ್ಟು. ನಂತರ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದನ್ನು ಹಾಕಬೇಕು. ಆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ನೋಡಿ, ಆಯಿಲೆಲ್ಲ ಮೇಲೆ ಬಿಟ್ಕೊಂಡು ಬರ್ತದೆ, ಅಲ್ಲಿ ತನಕ ಅದು ಮಿಕ್ಸ್ ಆಗಬೇಕು. ನೋಡಿ, ಇಲ್ಲಿ ಬಿಟ್ಕೊಂಡು ಬಂದಿದೆ, ನಮಗೆ ಗೊತ್ತಾಗ್ತದೆ ಅದು ಬಿಟ್ಕೊಂಡು ಬರುವಾಗ. ಈ ಸ್ಟೇಜಲ್ಲಿ ನೋಡಿ, ಇವಾಗ ಆಗಿದೆ. ಗ್ಯಾಸ್ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿ ನಾವು ಅದೇ ಹೋಳು ಉಪ್ಪು ನೀರಲ್ಲಿ ಹಾಕಿಟ್ಟದ್ದು ಮಾವಿನಕಾಯಿ ಹೋಳು ಇದೆಲ್ಲ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಮಿಕ್ಸ್ ಆಗ್ತಾ ಇದೆ. ನೋಡಿ, ಅದು ಆಯಿಲ್ ಎಲ್ಲ ಬಿಟ್ಕೊಂಡು ಬಂದಿದೆ.
ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಡ್ರೈ ಉಪ್ಪಿನಕಾಯಿ ರೆಡಿ ಆಯಿತು ನೋಡಿ. ಇದು ಇನ್ಸ್ಟೆಂಟಾಗಿ ಮಾಡುವಂಥದ್ದು, ಬೇಗ ಆಗ್ತದೆ ನೋಡಿ. ರೆಡಿ ಆಯಿತು. ಇವಾಗ ಇದನ್ನೊಂದು ಗಾಜಿನ ಜಾರಲ್ಲಿ ಅಥವಾ ಇದು ಇದೇ ಬರ್ತದೆ ಉಪ್ಪಿನಕಾಯಿ ಹಾಕೋದು ಪಿಂಗಾಣಿ, ಅದರಲ್ಲಿ ಸಹ ಹಾಕಿ ಇಡ್ಬೋದು. ಇದು ಏನಾಗೋದಿಲ್ಲ, ಇದು 1 ವರ್ಷ ತನಕ ಹೊರಗಿಟ್ರೆ ಏನೂ ಆಗೋದಿಲ್ಲ. ಅಂದರೆ ಇದಕ್ಕೇನು ನೀರು ನಾವು ಮತ್ತೆ ತೆಗಿಯುವಾಗ ಸ್ಪೂನು ಡ್ರೈ ಆಗಿರಬೇಕು, ಅದರಲ್ಲಿ ನೀರಿದ್ದು ಇದಿರಬಾರ್ದು, ಏನು ಸಹ ನೀರಿನ ಕಂಟೆಂಟ್ ಇರಬಾರ್ದು ನೋಡಿ. ಇವಾಗ ಇಲ್ಲಿ ಇದು ಮಾಡ್ತಾ ಇದ್ದೇನೆ, ಸರ್ವ್ ಮಾಡ್ತಾ ಇದ್ದೇನೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಸಾಗೇನೆ ನಾವು ಗಂಜಿ ಊಟಕ್ಕಂತೂ ತುಂಬ ಚೆನ್ನಾಗಿರ್ತದೆ. ಇವಾಗ ಇದು ಈ ಥರ ಇರ್ತದೆ. ಒಂದು 2 ಈಗಲೇ ತಿನ್ನಬಾರ್ದು, ಇದನ್ನೊಂದು 2 ದಿವಸ ಬಿಡಬೇಕು. ಆವಾಗ ಅದು ಎಲ್ಲ ಎಳ್ಕೊಂಡು ತುಂಬ ಡ್ರೈ ಆಗಿರ್ತದೆ, ತುಂಬ ಚೆನ್ನಾಗಿರ್ತದೆ ನೋಡಿ. ರೆಡಿಯಾಗಿದೆ ಇವಾಗ ಉಪ್ಪಿನಕಾಯಿ ನೋಡಿ. ಹೇಗಾಗಿದೆ ಅಂತ ಹೇಳಿ, ಮಾವಿನಕಾಯಿ ಗೊಜ್ಜು ಮತ್ತು ಉಪ್ಪಿನಕಾಯಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.